ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಏನ್ ಪೋಸ್ಟರ್ಗಳು ತಂದು ಊರಲ್ಲೆಲ್ಲ ಮೆತ್ತಾರ ನೀನು ಏನ ನೀನು ಈಗ ಇಷ್ಟಾಗ ನೀವು ಸಿಕ್ತಾಗ ನೀವು ಬರ್ತಾನೆ ನೀವು ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಂಸದ ಸುಧಾಕರ್ ಫೋಟೋ ಉಳ್ಳ ಪೋಸ್ಟರ್ ಅಂಟಿಸಲು ತಯಾರಾಗಿದ್ದ ಕಾಂಗ್ರೆಸ್ ಮುಖಂಡರು. ರಾತ್ರೋರಾತ್ರಿ ಪೋಸ್ಟರ್ ಬಂಡಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದ ಸುಧಾಕರ್ ಬೆಂಬಲಿಗರು. ಏನ್ ನಿನ್ನ ಹೆಸರು? ಇದೇನಾ ನೀನ್ ಮಾಡೋದು ಊರಲ್ಲಿ? ಇದೇನಾ ಏನ್ ಮಾಡಿರೋದು ನೀನು? ಏನ್ ಮಾಡಿದ್ ನೀನು? ಏನ್ ಪೋಸ್ಟರ್ಗಳು ತಂದು ಊರಲ್ಲೆಲ್ಲ ಮೆತ್ತಾರ ನೀನು ಏನ ನೀನು? ಬಸ್ಸಲ್ಲಿಂದ ನೀನ್ ನಿಲ್ಸಿರ ನೋಡ್ಲಿಲ್ಲ? ಕಾರಲ್ಲಿ ನೀನ್ ನಿಕ್ಕೊಂಡಿಲ್ಲ? ಸಂಸದ ಸುಧಾಕರ್ ಮಾನಹಾನ ಮಾಡಲು ಉದ್ದೇಶಿಸಿದ್ದ ಪ್ರದೀಪ್ ಈಶ್ವರ್ ಬೆಂಬಲಿಗರು. ಕೆಎ 53 MJ 2324 ಕಾರಿನಲ್ಲಿ ಸಾಗಿಸುತ್ತಿದ್ದ ಬಂಡಲ್ ಸಮೇತ ಹಿಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ತಂಡ. ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಮೀಬ್, ಪ್ರದೀಪ್ ಈಶ್ವರ್ ಬೆಂಬಲಿಗ ವಿನಯ್ ಬಂಗಾರಿ ಸುಧಾಕರ್ ಎನ್ನುವರನ್ನ ಮಾಲು ಸಮೇತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸುಧಾಕರ್ ಬೆಂಬಲಿಗರು. ರಾತ್ರಿ ಸುಮಾರು 11:30 ವೇಳೆಗೆ ಜಿಲ್ಲಾ ಗ್ರಂಥಾಲಯ ಮುಂದೆ ನಡೆದ ಘಟನೆ. ಬೆಂಗಳೂರಿನಿಂದ ಪಾರ್ಸಲ್ ತರಿಸಿ ನಗರದಲ್ಲೆಲ್ಲ ಅಂಟಿಸಿ ಪ್ರಚಾರ ಮಾಡಲು ಪ್ಲಾನ್ ಮಾಡಿದರು ಎನ್ನಲಾಗಿದೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸ್, PSI, CPI ಹಾಗೂ ಡಿವೈಎಸ್ಪಿ ಬಂದು ವಿಚಾರಣೆ ನಡೆಸಿದರು. ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೇಲೆ ಆರೋಪ ಮಾಡ್ತಾ ಇರ್ಬೋದು. ಸುಧಾಕರ್ ಫೋಟೋ ಸಮೇತ ಮಾನಹಾನಿ ಮಾಡಲು ಮುಂದಾಗಿದ್ದ 4 ಜನರ ಮೇಲೆ ದೂರು ದಾಖಲಿಸುವಂತೆ ಒತ್ತಾಯ. ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ರಾತ್ರಿಯೆಲ್ಲ ನ್ಯಾಯ ಪಂಚಾಯಿತಿ ಗಲಾಟೆ ಮಾಡಿದರೂ FIR ದಾಖಲಿಸಿಲ್ಲ. ಪೋಸ್ಟರ್ನಲ್ಲಿ ದಲಿತ ಸಮುದಾಯ ಹುಡುಗರಿಂದ 40 ಲಕ್ಷ ಪಡೆದು ದಲಿತ ಯುವಕನ ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ ಧಿಕ್ಕಾರ ಎಂದು ಮುದ್ರಿಸಲಾಗಿದ್ದ ಪೋಸ್ಟರ್ ಬಂಡಲ್ಗಳನ್ನು ಸಾಗಿಸುತ್ತಿದ್ದ ಕಾರು. ಮರಳುಕುಂಟೆ ಕೃಷ್ಣಮೂರ್ತಿ, ಗಜೇಂದ್ರ, ಸಂತೋಷ, ಗಿರೀಶ್, ಗಿರಿರೆಡ್ಡಿ, ಮೊಬೈಲ್ ಬಾಬು, ಮಂಜುನಾಥಾಚಾರಿ, ಅನು, ಆನಂದ್, ಸುಬ್ರಹ್ಮಣ್ಯಾಚಾರಿ, ಮುನಿರಾಜು ಸೇರಿದಂತೆ ಸುಧಾಕರ್ ಬೆಂಬಲಿತ ತಂಡ ನಗರ ಠಾಣೆಗೆ ಮುಂದೆ ಪ್ರತಿಭಟನೆ ನಡೆಸಿದರು. ಅಲ್ಲ ಸರ್, 4 ದಿನದಿಂದ ತಾಲೂಕಲ್ಲಿ ಏನೇನು ಪ್ರೆಸ್ ಮೀಟ್ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಗೊತ್ತಾಗ್ತಾ ಇದೆ. ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇನ್ನೇನ್ ಸರ್ ಮಾಡ್ತೀರಿ? ನೋಡಿ, ಈಗ ಇಷ್ಟಾಗ ನೀವು ಸಿಕ್ತಾಗ ನೀವು ಬರ್ತಾನೆ ನೀವು ಕಂಪ್ಲೇಂಟ್ ಯಾರು ಕೊಡ್ತಾರೆ? ಯಾವ ಕಾನೂನಲ್ಲಿ ಪೊಲೀಸ್ ಅಧಿಕಾರಿ ಕಂಪ್ಲೇಂಟ್ ಕೊಡ್ಲೇಬೇಕಂತ ಯಾವ ಕಾನೂನಲ್ಲಿದೆ? ತೋರಿಸಿ. ಕಾನೂನು ಪಂಡಿತರು ಯಾರು? ಕಾನೂನು ಅರ್ಥ ಆಗೋರಲ್ಲ. ನಿಮ್ಮ ಕರ್ಕೊಂಡೋಗಿಲ್ಲ, ಏನಿಲ್ಲ ಸ್ಟೇಷನ್ಗೆ. ಯಾವುದೋ ಒಂದು
ಹೇಳಿ ಸರ್. ಲೋಪ ಹಾಕ್ಬೇಡಿ, ಕಥೆ ಮಾಡಿಬೇಡಿ ಅಂತ ಅಷ್ಟೇ. ನೀವು ಮಾತ್ರ ಸಿಂಗ್ಲರ್ ಮಾತಾಡ್ಬೋದು. ಏನ್ ಮಾತಾಡ್ತಾರೆ ಹೇಳಿ? ಸರ್ ಈಗ ನೀವೇ ಅವ್ರನ್ನ ಮಾತಾಡ್ತೀರಿ, ಏನೋ ಯೋಚನೆ ಮಾಡ್ಬಾರ್ದು ಅಂತ. ಒಂದ್ ನಿಮಿಷ ಸರ್, ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ ಅಲ್ವಾ ಸರ್? ಈಗ ಏನಿದೆ ನೀವು ಕಾನೂನು ಕ್ರಮ ತಗೊಳ್ಳಿ ಸರ್. ಈಗ ಯಾರು ಇದು ಮಾಡ್ತಾರೆ ತೆಗೀರಿ ಸರ್. ಈ ಕಂಪ್ಲೇಂಟ್ ಮಾಡೋಣ, ಸ್ಟೇಷನ್ ಹತ್ರ ಇಟ್ಕೊಳ್ಳಿ ಸರ್. ಸ್ಟೇಷನ್ ಹತ್ರ ಬೇಡ ಇರಯ್ಯ, ಇನ್ಕ್ಲೂಡಿಂಗ್ ಅವ್ರು ಸೇರಿಸ್ಕೊಂಡು ಕೊಡ್ತೀವಿ ಸರ್. ಹೆಸರಾಗಿ ಕೊಡ್ತಿರ್ತಾನೆ. ಹ್ಞೂ ಸರ್. ಆಯ್ತಾನೆ, ನಾನ್ ಮಾಡಲ್ಲ ಅಂತ ಏನಾದ್ರು ಹೇಳಿದಿನ? ಇಲ್ಲ ಅದಕ್ಕೆ ಸರ್ ಏನಾಗಿದೆ? ನಿಮ್ಗೆ ರೆಡ್ ಹ್ಯಾಂಡ್ ಸಿಕ್ಕಿದಾಗ ಫಸ್ಟ್ ನೀವು ಮಾಡ್ಬೇಕಾಗಿತ್ತು. ಮಾಡ್ಕೊಬೇಕಾಗಿತ್ತು. ಆಮೇಲೆ ಕಂಪ್ಲೇಂಟ್ ನೀವು ಕಂಪ್ಲೇಂಟ್ ಕೊಡಿ ಎಲ್ಲ ಆಯ್ತು, ರೆಡ್ ಹ್ಯಾಂಡ್ ನಾನ್ ಮಾಡಿ ಸರ್. ಆಮೇಲೆ ಅದು ಕಾನೂನು ರೀತಿ ಆಮೇಲೆ ಏನ್ ಬೇಕು ಮಾಡ್ಬೇಕು. ನಾನು ಮಾಡ್ತೀನಿ. ನೋಡಿ, ಈಗ ಇಷ್ಟೆಲ್ಲ ನೀವು ಸಿಕ್ಕಾಗ ನೀವು ಬರ್ತಾನೆ ನೀವು ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ?